ಎಲ್ಲರಿಗೂ ನಮಸ್ಕಾರ. ಸಣ್ಣೋರು ಹಿಡ್ಕೊಂಡು ದೊಡ್ಡೋರ್ ತನ ಎಲ್ಲರಿಗೂ ಇಷ್ಟ ಆಗೋದಂತಂದ್ರೆ ಪಾನಿಪುರಿ ಇಲ್ಲಾಂದ್ರೆ ಗೋಲ್ಗಪ್ಪ ಅಂತ ಹೇಳ್ತೀವಲ್ಲ ಅದು. ಈಗ ನಾನು ಇವತ್ತು ಗೋಲ್ಗಪ್ಪ ಇಲ್ಲಾಂದ್ರೆ ಪಾನಿಪುರಿ ಮಾಡ್ಬೇಕಂತ ಹೇಳಿ ಮಾಡಿದ್ದೆ. ಅದಕ್ಕೆ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಕಡ್ಲೆಬೇಳೆನ. ನೆನೆಸಿಟ್ಟಿದ್ದ ಕಡ್ಲೆಬೇಳೆ ತೊಗೊಂಡು ನೀವು ರಾತ್ರಿ ನೆನೆಸೋಕ್ಕಾಗಲಿಲ್ಲ ಅಂತಂದ್ರೆ ಒಂದು ಬಿಸಿನೀರೊಳಗೆ ಒಂದು 2 ಗಂಟೆ ನೆನೆಸಿದ್ರೆ ಸಾಕು, ನೆನಿತಾವು. ಆಮೇಲೆ ಒಂದು 3 ವಿಸಿಲ್ ಹೊಡೆಸಿದ್ದೆ ಕುಕ್ಕರ್ನಾಗ ಹಾಕಿ, ಒಂದು ಸ್ವಲ್ಪ ಉಪ್ಪು ಹಾಕಿ. ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡು ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ನೆನೆಯಾಕಿಟ್ಟಿದ್ದೆ ಒಂದು 10 ನಿಮಿಷ. ಅದು ನೆನಿತನ ನಾನು ಒಂದು 3 ಆಲೂಗಡ್ಡೆ ತೊಗೊಂಡು ನಾನು ಚೆಂದಂಗೆ ಕುದಿಸ್ಕೊಂಡಿನಿ. ಕುದಿಸ್ಕೊಂಡಿದ್ದಂಥ ಆಲೂಗಡ್ಡೆ ಒಳಗೆ ಉಳ್ಳಾಗಡ್ಡಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಚಾಟ್ ಮಸಾಲ, ಆಮೇಲೆ ಪಾನಿಪುರಿ ಮಸಾಲ, ಖಾರ, ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಚೆಂದಂಗೆ ಕಲಿಸ್ಕೊಂಡು ಇಟ್ಕೊಂಡಿನಿ. ಈಗ ಪಾನಿ ಮಾಡಾಕಂತ ಹೇಳ್ಸಿಂದ ನಾನು ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡ್ಕೊಂಡಿನಿ. ಹಿಂಡ್ಕೊಂಡು ಒಂದು 4 ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿನಿ. ನೀವು ಖಾರ ಕಮ್ಮಿ ತಿಂತಿದ್ರಿಂದ ಒಂದು 2 ಮೆಣಸಿನ್ಕಾಯಿ ಹಾಕೋರಿ. ನೀವು ಎಷ್ಟು ಕ್ವಾಂಟಿಟಿ ಮಾಡತ್ತಿರ್ತಿರಲ್ಲ ಅದ್ರ ಮೇಲೆ ನೀವು ಖಾರನ ಡಿಸೈಡ್ ಮಾಡ್ಬೋದು. ಆಮೇಲೆ ಬೆಲ್ಲನೂ ಹಾಗೆ, ನೀವು ಬೇಕಂದ್ರೆ ನೀವು ಬೆಲ್ಲ ಬದಲು ನೀವು ಸಕ್ಕರೆನೂ ಹಾಕೋಬೋದು. ಅದನ್ನೆಲ್ಲ ಚೆಂದಂಗೆ ಮಿಕ್ಸಿ ಮಾಡಿ ಅದ್ರೊಳಗೆ ಒಂದು ಸ್ವಲ್ಪ ಶುಂಠಿನೂ ಹಾಕಿದ್ದೆ ಮಿಕ್ಸಿ ಒಳಗೆ. ಚೆಂದಂಗೆ ಮಿಕ್ಸ್ ಮಾಡಿ ಅದನ್ನು ನೀವು ಬೇಕಂದ್ರೆ ಸಾಣಿಸ್ ಕೂಡ ತೊಗೋಬೋದು, ಇಲ್ಲಂತಂದ್ರೆ ಹಾಗೇನೂ ತೊಗೋಬೋದು. ನಾನಿಲ್ಲಿ ಹಾಗೆ ತೊಗೊಂಡಿನಿ. ಹಾಗೆ ಹಾಕಿ ಆಮೇಲೆ ಪಾನಿಪುರಿ ಮಸಾಲ ಹಾಕಿ ಆಮೇಲೆ ಅದು ಹುಣಸೆ ಹಣ್ಣು ಮತ್ತು ಬೆಲ್ಲ ಕಲಸಿಟ್ಟಿದ್ದೆಲ್ಲ ಅದನ್ನೆಲ್ಲ ಚೆಂದಂಗೆ ಕಲಸಿ ಅದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪು, ಪಾನಿಪುರಿ ಮಸಾಲ, ಚಾಟ್ ಮಸಾಲ ಎಲ್ಲ ಹಾಕ್ಕೊಂಡು ಲಾಸ್ಟಿಗೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿನಿ. ಇದು ಆಪ್ಷನಲ್ ಅದ ಕಂಪ್ಲೀಟ್ಲಿ. ಆಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಆಯ್ತು ನೋಡ್ರಿ, ಇಷ್ಟೇ ನಮ್ಮ ಮಸ್ತ್ ಈವ್ನಿಂಗ್ ಸ್ನ್ಯಾಕ್. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ರೆಡಿ ಆಯ್ತು ನೋಡ್ರಿ. ಎಲ್ಲರಿಗೂ ಇದು ವಿಡಿಯೋ ಯೂಸ್ಫುಲ್ ಆಗೈತಂತ ಅನ್ಕೊತೀನಿ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.